ನಮಸ್ಕಾರ. ಇದು ಕೃಷಿ ಭಾಗ್ಯ ಅಲ್ಲ, ಕೃಷಿ ದೌರ್ಭಾಗ್ಯ. ಅನ್ನದಾತನನ್ನ ಸಬಲಗೊಳಿಸಬೇಕು, ಆತನ ಜೀವನ ಹಸನಾಗಿಸಬೇಕು ಅನ್ನುವ ಉದ್ದೇಶದಿಂದ ಆರಂಭವಾದ ಕೃಷಿ ಭಾಗ್ಯ ಇಂದು ಕೇವಲ ಅಧಿಕಾರಿಗಳ ಹೊಟ್ಟೆ ತುಂಬಿಸುವ ಭಾಗ್ಯವಾಗಿ ಪರಿವರ್ತನೆಯಾಗಿದೆ. ಲಂಚಬಾಕ ಭ್ರಷ್ಟ ಅಧಿಕಾರಿಗಳ ತಮ್ಮ ಕ್ರೌರ್ಯಕ್ಕೆ ಹಿಡಿದಂತಹ ಕೈಗನ್ನಡಿಯಾಗಿದೆ. ಕೃಷಿ ಭಾಗ್ಯವನ್ನ ಯಾವ ರೀತಿ ತಮ್ಮ ಭಾಗ್ಯವಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದಾರೆ, ಯಾವ ರೀತಿ ದೊಡ್ಡ ಮಾಫಿಯಾ ಆಗಿ ಇದು ಪರಿವರ್ತನೆಯಾಗಿದೆ ಅನ್ನೋದರ ಎಳೆಯ ಮಾಹಿತಿಯನ್ನ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಬಯಲಿಗೆ ಎಳೆದಿದೆ. ಹಾಗಾದ್ರೆ ಕೃಷಿ ಭಾಗ್ಯ ದೌರ್ಭಾಗ್ಯವಾಗಿ ಪರಿವರ್ತನೆಯಾಗಿರೋದು ಯಾವ ರೀತಿ ಅನ್ನೋದರ ಕುರಿತಾಗಿ ನಾವು ಇವತ್ತಿನ ಈ ಚರ್ಚಾ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ನೀಡ್ತೀವಿ. ಇದನ್ನ ಬಯಲು ಮಾಡಿರುವ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡದ ಮುಖ್ಯಸ್ಥಿಯಾದಂತಹ ವಿಜಯಲಕ್ಷ್ಮಿ ಶಿಬರೂರು ನಮ್ಮೊಂದಿಗಿದ್ದಾರೆ. ವಿಜಯಲಕ್ಷ್ಮಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ವೀಕ್ಷಕರೇ, ಮೊದಲಿಗೆ ಒಂದು ಸಣ್ಣ ವರದಿಯನ್ನ ಈ ಕುರಿತಾಗಿ ನೋಡ್ಕೊಂಡು ಬನ್ನಿ. ಆಫೀಸರ್ಗಳು ನಿಮಗೆಲ್ಲ ಲಂಚ ಈಸ್ಕೊಡುವಂಥ ಏಜೆಂಟ್ರುಗಳು. ನಿಮ್ಮ ಆಫೀಸರ್ಗಳು ನಮಗೋಸ್ಕರ ಕೆಲಸ ಮಾಡ್ತಿಲ್ಲ, ಅವ್ರಗಳಿಗೋಸ್ಕರ ನಿಮ್ಗಳಿಗೋಸ್ಕರ ರಾಜಕಾರಣಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಬಂದು ಪರ್ಸೆಂಟೇಜ್ ಮಾತಾಡ್ತಿದ್ದಾರೆ. ಯಾವುದೇ ಸಬ್ಸಿಡಿಗೆ ಹೋದ್ರೂ ಪರ್ಸೆಂಟೇಜ್ ಮಾತಾಡ್ತಿರೇ. 10% ಕೊಡಬೇಕು, 15% ಕೊಡಬೇಕು, 20% ಕೊಡಬೇಕು, 25% ಕೊಡಬೇಕು ಅಂತ. ಅದಲ್ದಲೇ ನಿಮ್ಮ ಆಫೀಸರ್ಗಳೇ ಬಂದು ದುಡ್ಡು ಹಾಕ್ತಿರಿ. ಎಸ್, ಇದು ರೈತರ ನೇರ ಆರೋಪ. ಭ್ರಷ್ಟ ಅಧಿಕಾರಿಗಳು ಕೃಷಿ ಭಾಗ್ಯದ ಆಸೆ ತೋರಿಸಿ ಒಬ್ಬೊಬ್ಬ ರೈತನಿಂದ ಲಕ್ಷಾಂತರ ರೂಪಾಯಿ ಲಂಚ ಪಡೆದು ಉಂಡೆನಾಮ ಹಾಕಿದ್ದಾರೆ ಗೊತ್ತಾ. ಇಲ್ಲಿಯೇ ನಮ್ಮ ಜಿಲ್ಲೆಯಲ್ಲಿ ಆಗಿರೋದು ಉದಾಹರಣೆಗಳನ್ನೇ ಕೊಡ್ತೀನಿ. ಪ್ರತಿಯೊಬ್ಬ ಆಫೀಸರ್ನ ಮುಂದೆ ಕೂತು ಹೇಳ್ತೀನಿ, ಇಷ್ಟು ನನ್ನ ಹತ್ರ ಲಂಚ ತೊಗೊಂಡಿದ್ಯಾ ನೀನು ಅಂತ. ಇದನ್ನು ಇನ್ಸ್ಟಾಲ್ ಮಾಡುವಾಗ ನನಗೆ 50% ಸಬ್ಸಿಡಿ ಕೊಡ್ತೀವಿ ಅಂದರು. ಈ ಸಬ್ಸಿಡಿ ತೊಗೊಳ್ಳೋದಕ್ಕೆ ನಾನು 3 ಲಕ್ಷ ಲಂಚ ಕೊಡಬೇಕಾಯಿತು ಡಿಪಾರ್ಟ್ಮೆಂಟ್ಗೆ. 3 ಲಕ್ಷ ಲಂಚ ಕೊಟ್ಟು ಸಬ್ಸಿಡಿ ತೊಗೊಂಡೆ. ಈ ಬಾರಿ ಕೃಷಿ ಭಾಗ್ಯ ಹಗರಣದಲ್ಲಿ ಕಿರಿಯ ಅಧಿಕಾರಿಯಿಂದ ಹಿಡಿದು ಸಚಿವರವರೆಗೆ ಪ್ರತಿಯೊಬ್ಬರು ಭಾಗಿಯಾಗಿದ್ದಾರೆ. ಹಾಗಾಗಿಯೇ ಕೃಷಿ ಭಾಗ್ಯ 2 ವರ್ಷದಲ್ಲಿ ಚಿಂದಿ ಚಿತ್ರಾನ್ನ ಆಗಿರೋದು. ಒಬ್ಬೊಬ್ಬ ರೈತನಿಗೆ 25 ರಿಂದ 30 ಲಕ್ಷ ಸಹಾಯಧನ ನೀಡೋ ಕೃಷಿ ಭಾಗ್ಯ ಯೋಜನೆ ಭ್ರಷ್ಟ ಲಂಚಕೋರ ಅಧಿಕಾರಿಗಳ ಪಾಲಿನ ಸ್ವರ್ಗ ಆಗಿದೆ. ಅದು ಹೇಗೆ ಅನ್ನೋದಕ್ಕೆ ಚಿತ್ರ ವಿಚಿತ್ರ ಸಾಕ್ಷಿಗಳನ್ನ ಕೊಡ್ತೀನಿ. ಈ ಸಾಕ್ಷಿಗಳೆಲ್ಲ ರಾಜಧಾನಿ ಬೆಂಗಳೂರಿನ ಪಕ್ಕದ ಜಿಲ್ಲೆಗಳಾದ ಮಂಡ್ಯ, ತುಮಕೂರಲ್ಲೇ ಸಿಕ್ಕಿವೆ. ಜಿಲ್ಲಾ ಡಿಡಿಗಳಿಂದಲೇ ವಂಚನೆ. ಈ ಹಗರಣದಲ್ಲಿ ಹೊಲ ಕಾಯಬೇಕಾದ ಬೇಲಿಯ ಹಣ ನುಂಗಿದೆ. ಅಂದ್ರೆ ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರೇ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿ ಕೋಟಿ ಲೂಟಿ ಹೊಡೆದಿದ್ದಾರೆ. ಇವ್ರುಗಳು ನಿಜವಾಗ್ಲೂ ಹೋಗಿ ರೈತರ ಪರವಾಗಿ ವರ್ಕ್ ಮಾಡೋಂಥ ಅಧಿಕಾರಿಗಳಾಗಲ್ಲ, ಇವರು ಏಜೆಂಟ್ಗಳಾಗ್ತಾರೆ. ಇನ್ಕ್ಲೂಡಿಂಗ್ ಅವರ್ ಡಿಡಿ, ಇನ್ಕ್ಲೂಡಿಂಗ್ SID, ಎವ್ರಿಬಡಿ. ಮಂಡ್ಯದಲ್ಲಿ ರೈತರಿಗೆ ಉಂಡೆನಾಮ. ರೈತರಿಗೆ ವಂಚಿಸಿ ಅಧಿಕಾರಿಗಳು ಯಾವ ರೀತಿ ಹಣನ ಲೂಟಿ ಹೊಡಿತಿದ್ದಾರೆ ಅನ್ನೋದಕ್ಕೆ ನಾನು ನಿಮಗೆ ಸರಣಿ ಸಾಕ್ಷಿಗಳನ್ನ ಒದಗಿಸ್ತೀನಿ. ಇದು ಸ್ವಾಮಿ ಅನ್ನುವ ರೈತನಿಗೆ ಸೇರಿರುವಂತ ಪಾಲಿ ಹೌಸ್. ಈ ಪಾಲಿ ಹೌಸ್ ಕನ್ಸ್ಟ್ರಕ್ಟ್ ಮಾಡೋದ್ರ ಬಗ್ಗೆ ಆಗಲಿ, ಇದ್ರ ಖರ್ಚಾಗಲಿ, ಇದ್ರ ಬಿಲ್ ಆಗಲಿ, ಕೊನೆ ಪಕ್ಷ ಅವರ ವರ್ಕ್ ಆರ್ಡ್ರು ಕೂಡ ನಮ್ಮ ಸ್ವಾಮಿಯವರು ನೋಡಿಲ್ಲ. ಪಾಲಿ ಹೌಸ್ನ ಬಗ್ಗೆ ನಮಗೇನು ಗೊತ್ತಿಲ್ಲ ಮೇಡಮ್. ಆಮೇಲೆ ಎಲ್ಲ ಮಾಮೂಲಿ ಟೆಂಟ್ ಥರ ಮಾಡಿಸಿ, ಆಮೇಲೆ ಟೆಂಟ್ ಆದಮೇಲೆ ಏನು ಈ ಥರ ಮಾಡ್ತಿದ್ದಲ್ಲ ಅಂತ ಕೇಳೋದಕ್ಕೆ, ಏನಿಲ್ಲ ಕಣಯ್ಯ, ನಾನು ಬೆಳೆ ಮಾಡ್ತೇನೆ, ಇದ್ರ ಬಗ್ಗೆ ಏನು ಸರ್ಕಾರದ ವತಿಯಿಂದ ಏನು ನನಗೇನು ಬರೋಲ್ಲ ಅದು ಇದು ಅಂತೇಳಿ. ಆಮೇಲೆ ನಾನು ಮಾಮೂಲು ತೋಟಗಾರಿಕೆ ಇಲಾಖೆಯಿಂದ ನೋಟಿಸ್ ಬಂತು. ನೋಟಿಸ್ ಬಂದಮೇಲೆ ಅಲ್ಲೋಗಿ ಸಾಹೇಬ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಹೇಳಿದ್ರು, ಕಾಂಟ್ಯಾಕ್ಟ್ ಮಾಡೋ ಹೊತ್ತಿಗೆ ಅದಕ್ಕಿಂತ ಮೊದಲಾಗಿ ಸಂಪತ್ ಕುಮಾರ್ ಅಂತನವರು ನೀವೇನು ಕೇಳೋದೇನೋ ಮುಡೋದೇನೋ ಹಾಗೆ ಹೀಗೆ ಅಂತ ಹೇಳಿ ಬರೀ ಏಕವಚನಗಳೆಲ್ಲ ಮಾತಾಡಿ ನನ್ನ ಭಯಂಕರವಾದಂಥ ಮಾತುಗಳಲ್ಲಿ ನನ್ನನ್ನು ಮಾಡಿದ್ರು. ಇವು ಸ್ಯಾಂಪಲ್ಗಳಷ್ಟೇ. ಕೃಷಿ ಭಾಗ್ಯ ಅನ್ನೋ ಕಾಮಧೇನುವನ್ನು ಡಿಡಿಯಿಂದ ಹಿಡಿದು ಸಚಿವರವರೆಗೆ ಹೇಗೆಲ್ಲ ಕಿತ್ತು ತಿಂದಿದ್ದಾರೆ ಅನ್ನೋದಕ್ಕೆ ಇನ್ನಷ್ಟು ಸಾಕ್ಷಿಗಳು ನಮಗೆ ಸಿಕ್ಕಿವೆ. ಈ ಸಾಕ್ಷಿಗಳ ಜೊತೆಗೆ ರಾಜ್ಯ ಸರ್ಕಾರ ಈ ಹಗರಣದ ಬಗ್ಗೆ ಕೂಲಂಕುಷ ತನಿಖೆಗೆ ಆದೇಶ ನೀಡಬೇಕು. ಕ್ಯಾಮರಾಮನ್ ಗಗನ್ ಗೌಡ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ಸುವರ್ಣ ನ್ಯೂಸ್. ತುಮಕೂರು ಜಿಲ್ಲೆ ಅರಳುಗುಪ್ತಿಯಲ್ಲಿ ಕೃಷಿ ಭಾಗ್ಯ ಯೋಜನೆಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ. ಒಂದೇ ಜಾಗ ತೋರಿಸಿ ಸರ್ಕಾರದ 1 ಕೋಟಿ ರೂಪಾಯಿಯ ಕೃಷಿ ಭಾಗ್ಯ ಯೋಜನೆ ಹೆಸರಲ್ಲಿ ಗುಳುಂ ಮಾಡಲಾಗಿದೆ. ಈ ಜಾಗದಿಂದ ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ಅವರು ವಾಕ್ ಥ್ರೂ ನಡೆಸಿದ್ದಾರೆ. ಅಲ್ಲಿನ ವಾಸ್ತವ ಸ್ಥಿತಿಯನ್ನ ವಿವರಿಸಿದ್ದಾರೆ. ನೋಡೋಣ ಬನ್ನಿ. ನಾನೀಗ ತುಮಕೂರು ಜಿಲ್ಲೆಯ ತಿಪ್ಟೂರಿನ ಅರಳುಗುಪ್ಪೆಯಲ್ಲಿದ್ದೀನಿ. ಇಲ್ಲಿ ನೀವು ಕೃಷಿ ಭಾಗ್ಯ ಯೋಜನೆ ಯಾವ ರೀತಿ ದೌರ್ಭಾಗ್ಯ ಆಗಿದೆ ಅನ್ನೋದಕ್ಕೆ ಹೆಚ್ಚು ವಿವರ ಕೊಡಬೇಕಾಗಿಲ್ಲ. ನೋಡಿದ್ರೇ ಗೊತ್ತಾಗುತ್ತೆ ಕೃಷಿ ಭಾಗ್ಯ ಯೋಜನೆ ಚಿಂದಿ ಚಿತ್ರಾನ್ನ ಆಗಿದೆ. ಆದರೆ ಈ ಪ್ಲಾಟಿನ ಇನ್ನೊಂದು ವಿಶೇಷತೆ ಏನು ಗೊತ್ತಾ,
ಈ ಪ್ಲಾಟನ್ನು ಒಂದೇ ಜಾಗದಲ್ಲಿ ಪಕ್ಕದಲ್ಲಿ ಸುಮಾರು 4 ಎಕರೆ ಜಾಗದಲ್ಲಿ 3 ಯೋಜನೆಯ ಭಾಗ್ಯವನ್ನು ಪಡ್ಕೊಂಡಿದ್ದಾರೆ. ಅಂದರೆ ಒಂದೇ ಒಂದು ಜಾಗದಲ್ಲಿ 1 ಕೋಟಿಗೂ ಹೆಚ್ಚು ಹಗರಣ ಮಾಡಿದ್ದಾರೆ. ಬನ್ನಿ ನಾನು ಉಳಿದ ಈ ಶೇಡ್ ಹೌಸ್ಗಳಿಗೆ ನೆರಳಿನ ಮನೆ ಏನಂತಾರೆ ಅದರ ಪರಿಸ್ಥಿತಿ ಹೇಗೆ ಆಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿರೋ 3 ನೆರಳಿನ ಮನೆಗಳು ಕೂಡ ಈ ರೀತಿ ಹಾಳಾಗಿ ಹೋಗಿದೆ. ಒಂದೇ ಒಂದು ಬೆಳೆ ಮಾಡಿಲ್ಲ. ಜೊತೆಗೆ ಇದರ 1 ವರ್ಷದೊಳಗೆ ಎಲ್ಲ ನೆರಳಿನ ಈ ಪರದೆಗಳಾಗಲಿ ಕಂಬಗಳನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಂದರೆ ಈ ಯೋಜನೆಯಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಹಗರಣ ನಡೀತಿದ್ರೆ ನಮ್ಮ ತೋಟಗಾರಿಕಾ ಇಲಾಖೆಯ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರು ಇದರಲ್ಲಿ ಶಾಮೀಲಾಗದೆ ಇಂತಹ ಹಗರಣ ನಡೆಯಲು ಸಾಧ್ಯವೇ ಇಲ್ಲ ಬಿಡಿ. ಸಾಲದಿಂದ ರೈತ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾನೆ ಅಂತ ಬೊಬ್ಬೆ ಹೊಡಿತೀವಿ, ಆದರೆ ಕೃಷಿ ಭಾಗ್ಯದಂತಹ ದೊಡ್ಡ ಯೋಜನೆ ಯಾವ ರೀತಿ ನೆಲಕಚ್ತಾ ಇದೆ? ಇನ್ನು ರೈತ ಉಳಿಯೋದೆಲ್ಲಿ ಅನ್ನೋದೇ ದೊಡ್ಡ ಪ್ರಶ್ನೆ. ಲಂಚಬಾಕ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳ ಹೊಟ್ಟೆ ತುಂಬಿಸ್ತಾ ಇದೆ ಈ ಯೋಜನೆ. ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ವಿಜಯಲಕ್ಷ್ಮಿ ಅವರೇ, ನನಗೆ ಅರ್ಥವೇ ಆಗ್ತಾ ಇಲ್ಲ. ಅಂದ್ರೆ ಒಂದು ಇಡೀ ಯೋಜನೆ ಅಲ್ಲಿ ನೋಡಿದ್ರೆ ಆ ಯೋಜನೆಯ ಸುಳಿವೂ ಇಲ್ಲ, ಎಲ್ಲ ಕಿತ್ತು ಬಿದ್ದಿರುವಂತಹ ಏನೋ ಸ್ಮಶಾನದ ರೀತಿ ಅಲ್ಲಿ ವ್ಯಕ್ತ ಆಗ್ತಾ. ಏನಿದು ಯೋಜನೆ, ಯಾವ ರೀತಿ ಹಳ್ಳ ಹಿಡಿದಿದೆ? ಭಾವನೆ ಏನಂದ್ರೆ, ಈಗ ನಮಗೆ ಅನ್ನಭಾಗ್ಯ, ಶಿವಭಾಗ್ಯ, ಆಮೇಲೆ ಕ್ಷೀರಭಾಗ್ಯ, ಪಶುಭಾಗ್ಯ ಈ ಯೋಜನೆಯಲ್ಲಿ ಹಗರಣ ನಡೆದಿದೆ ಅಂತಂದ್ರೆ ಅಂಥ ಒಂದು ಆಶ್ಚರ್ಯ ಅನ್ಸಲ್ಲ. ಯಾಕಂದ್ರೆ ಅದು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಆಗಿರುವಂಥದ್ದು, ಸಣ್ಣ ಪುಟ್ಟದಲ್ಲಿ ಆಗಿರುತ್ತೆ. ಆದ್ರೆ ಕೃಷಿ ಭಾಗ್ಯ ಏನು ಗೊತ್ತಾ, ಒಬ್ಬೊಬ್ಬ ರೈತನಿಗೆ ಸರ್ಕಾರದಿಂದ 30 ರಿಂದ 35 ಲಕ್ಷ ಸಬ್ಸಿಡಿ ಬರುತ್ತೆ. ಸಹಾಯಧನ ಒಬ್ಬೊಬ್ಬ ರೈತನಿಗೆ ಬರುತ್ತೆ. ಅಂದ್ರೆ SC ST ರೈತರಿಗೆ 90% ಸಬ್ಸಿಡಿ ಬರುತ್ತೆ. ಆಮೇಲೆ 1 ಎಕರೆ ಅವನು ಪಾಲಿ ಹೌಸ್ ಮಾಡ್ತಾನಂದ್ರೆ 35 ಲಕ್ಷ ಬರುತ್ತೆ. 35 ಲಕ್ಷ ಖರ್ಚಾದ್ರೆ 32 ಲಕ್ಷ ಅವನಿಗೆ ಸಬ್ಸಿಡಿ ಸಿಗುತ್ತೆ. ಅದೇ ಜನಸಾಮಾನ್ಯನಿಗೆ ಆದ್ರೆ 50% ಸಬ್ಸಿಡಿ ಸಿಗುತ್ತೆ. ಅಂದ್ರೆ ಒಂದು ದೊಡ್ಡ ಹಣದ ಗಂಟನ್ನ ಅಧಿಕಾರಿಗಳ ಕೈಗೆ ಕೊಟ್ಟು ನುಂಗ್ರಪ್ಪ ಅಂತ ಹೇಳಿದಂತ ಭಾಗ್ಯ ಇದು. ಇದು ಯಾವುದೇ ಅಂದ್ರೆ ಒಂದು ದೊಡ್ಡ ಅಮೌಂಟ್ ಬಂದಾಗ ನ್ಯಾಚುರಲ್ ಆಗಿ ಈ ಭ್ರಷ್ಟ ಅಧಿಕಾರಿಗಳಿಗೆ ಆಸೆ ಹುಟ್ಟುತ್ತೆ. ಯಾಕೆ ರೈತರಿಗೆ ಕೊಡಬೇಕು, ನಾವೇ ಯಾಕೆ ನುಂಗಬಾರ್ದು ಅನ್ನುವಂಥ ಒಂದು ದೊಡ್ಡ ಷಡ್ಯಂತ್ರ ಮಾಡಿ ಈ ರೈತರು ಫ್ಯಾಬ್ರಿಕೇಟರ್ಗಳು ಇಬ್ಬರೂ ಸೇರ್ಕೊಂಡು, ಅದಕ್ಕೊಂದಷ್ಟು ಪೂರಕವಾಗಿ ರಾಜಕಾರಣಿಗಳು ಅವರು ಇವರು ಸೇರ್ಕೊಂಡು ಸಂಪೂರ್ಣವಾಗಿ ನಾನು ನೋಡಿದಾಗೆ ನಾವು ಬರೀ ಅಂದ್ರೆ ನಮಗೆ ಪಕ್ಕಾ ಸಾಕ್ಷಿ ಸಿಗಬೇಕು. ಯಾಕಂದ್ರೆ ರಾಜ್ಯಾದ್ಯಂತ ತಿರುಗಕ್ಕಾಗಲ್ಲ, ಇದು ದೊಡ್ಡ ಯೋಜನೆ ಆಗಿದೆ. ಅದಕ್ಕೆ ಸ್ಯಾಂಪಲ್ ಆಗಿ ಮಂಡ್ಯ ತುಮಕೂರನ್ನ ತಗೊಂಡಿದ್ದೀವಿ. ಉಳಿದ ಬೇರೆ ಕಡೆ ಬೀದರ್ ಬಿಜಾಪುರದಲ್ಲಿ ಅದನ್ನ ಕೇಳೋದೇ ಬೇಡ, ಹೇಳೋದೇ ಬೇಡ. ಯಾವುದಕ್ಕೂ ಇರಲಿ ರಾಜಧಾನಿ ಪಕ್ಕದಲ್ಲೇ ಒಂದು ದಾಖಲೆಗಳನ್ನು ಸಂಗ್ರಹಿಸೋಣ, ಪಕ್ಕಾ ಮಾಹಿತಿ ಸಂಗ್ರಹಿಸೋಣ ಅಂತ ಹೋದ್ರೆ ಇಲ್ಲಿ ಅಂದ್ರೆ ಅಕ್ಕಪಕ್ಕ ಹೋಗ್ತಾ ಇರ್ತಾರೆ. ಒಂದು ಹೆದರಿಕೆ ಇರುತ್ತೆ ಅಧಿಕಾರಿಗಳಿಗೆ, ಮಿನಿಸ್ಟ್ರು ಎಲ್ಲಾದ್ರೂ ತಕ್ಷಣ ಭೇಟಿ ಕೊಡಬಹುದು ಅನ್ನುವಂಥ ಜಾಗದಲ್ಲೇ ಇವರು ಈ ರೀತಿ ಮಾಡ್ಕೊಂಡು ಕೂತಿದ್ದಾರೆ. ಅಂದ್ರೆ ಮಂಡ್ಯದಲ್ಲಿ ರೈತರು ಸ್ಟ್ರಾಂಗ್, ಅವ್ರು ಏನೇ ಒಂದು ಹಗರಣ ಆದ್ರೂ ಪ್ರೊಟೆಸ್ಟ್ ಮಾಡ್ತಾರೆ, ಏನೇ ಒಂದು ಅಧಿಕಾರಿಗಳು ಲಂಚ ತಗೊಂಡ್ರೆ ಅದನ್ನು ಪ್ರೊಟೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಒಂದು ನಮಗೆ ಭಾವನೆ ಇತ್ತು. ಆದರೆ ಮಂಡ್ಯದಂಥದ ಜಾಗದಲ್ಲೇ ಇಷ್ಟೊಂದು ದೊಡ್ಡ ಹಗರಣ ನಡೆದಿದೆ ಅಂದ್ರೆ ಒಬ್ಬೊಬ್ಬ ರೈತರಿಂದ ಈ ವರ್ಕ್ ಆರ್ಡರ್ ತಗೋಬೇಕಾದ್ರೆ 3 ರಿಂದ 6 ಲಕ್ಷ ಕೊಡ್ಲೇಬೇಕಂತೆ. 3 ರಿಂದ 6 ಲಕ್ಷ ಕೊಡ್ಲೇಬೇಕಂತ ರೈತನಿಗೆ. ವಿಜಯಲಕ್ಷ್ಮಿ ಅವರೇ, ಬೇಸಿಕ್ ಆಗಿ ಇದು ಏನ್ ಯೋಜನೆ ಅಂತ ಒಂಚೂರು ವಿವರಿಸಬಹುದಾ? ಹೆಂಗಂದ್ರೆ ಈ ಯೋಜನೆ ಹೇಗಂದ್ರೆ ತೋಟಗಾರಿಕಾ ಇಲಾಖೆ ಮತ್ತು ಈ ಕೃಷಿ ಇಲಾಖೆಯ ಸಹಭಾಗಿತ್ವದಲ್ಲಿ ರೈತನ ಕಲ್ಯಾಣಕ್ಕಾಗಿ ಪಾಲಿ ಹೌಸು, ಶೇಡ್ ಹೌಸ್ಗಳು ಒಂದು ಲೆಕ್ಕ ನೆರಳಿನ ಮನೆ. ಯಾಕಂದ್ರೆ ಈಗ ನೀರಿನ ಕೊರತೆ ಇದೆ. ಈ ಪಾಲಿ ಹೌಸ್ಗಳಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬರ ಪ್ರದೇಶಗಳಲ್ಲೂ ಕೂಡ ಉತ್ತಮ ಬೆಳೆ ತೆಗಿಬಹುದು, ಸಣ್ಣ ಜಾಗದಲ್ಲಿ ಒಳ್ಳೆ ಇಳುವರಿ ತಗೋಬಹುದು ಅನ್ನುವಂತಹ ಕಾರಣಕ್ಕೋಸ್ಕರ ಪಾಲಿ ಹೌಸ್ ಅನ್ನ ಮಾಡಿಕೊಟ್ಟಿದ್ದಾರೆ, ಶೇಡ್ ಹೌಸ್ಗಳನ್ನು ಕೊಟ್ಟಿದ್ದಾರೆ. ಪಾಲಿ ಹೌಸ್ ಅಂದ್ರೆ ಪ್ಲಾಸ್ಟಿಕ್, ಒಂದು ಇರಾನ್ ಮಾದರಿಯಲ್ಲಿ ಪ್ಲಾಸ್ಟಿಕ್ ಹೌಸ್ಗಳನ್ನು ಕಟ್ಟಿ ಅದರ ಒಳಗೆ ಒಂದು ಆಧುನಿಕ ಕೃಷಿ ಪದ್ಧತಿ ಅದು. ಶೇಡ್ ಹೌಸ್ಗಳಲ್ಲೂ ಅಷ್ಟೇ, ನೆರಳಿನ ಮನೆಗಳಲ್ಲೂ ಅಷ್ಟೇ. ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಅಂದ್ರೆ ಈಗ ಅದು ದೊಡ್ಡ ಖರ್ಚು ಬೀಳುವಂತ ಒಂದು ಯೋಜನೆ ಆಗಿರುತ್ತೆ. ದೊಡ್ಡ ಜನಸಾಮಾನ್ಯ ಯಾವ ರೈತನೂ ಕೂಡ ಅದನ್ನು ಮಾಡೋಕ್ಕಾಗಲ್ಲ. ಬಟ್ ಈ ಬರದಿಂದ ನೊಂದವನಿಗೆ ರೈತರಿಗೆಲ್ಲ ಮಾಡಬೇಕು ಅಂತ ಆಸೆ ಇರುತ್ತಲ್ವಾ, ಅವರಿಗೆ ಸರ್ಕಾರ SC ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 90% ಸಬ್ಸಿಡಿ ಕೊಡುತ್ತೆ. ಅಂದ್ರೆ ಒಂದು 10 ಲಕ್ಷ ಆದ್ರೆ 9 ಲಕ್ಷ ಸರ್ಕಾರನೇ ಕೊಡುತ್ತೆ. ರೈತ ಒಂದೇ 1 ಲಕ್ಷ ಹಾಕಿದ್ರೆ ಸಾಕು, ಅವನು ಬೆಳಿಬಹುದು. 90% ಪರಿಶಿಷ್ಟ ಜಾತಿ ಪಂಗಡದವರಿಗೆ ಕೊಟ್ಟರೆ 50% ಜನಸಾಮಾನ್ಯರಿಗೆ ಕೊಡುತ್ತೆ. ಅಂದ್ರೆ 10 ರೂಪಾಯಿ 5 ರೂಪಾಯಿ ಸರ್ಕಾರ ಕೊಡುತ್ತೆ, 5 ರೂಪಾಯಿ ನೀನು ಹಾಕಬೇಕು ಅನ್ನುವಂಥ ಯೋಜನೆ. ಮತ್ತೆ ಅದೇ ರೀತಿ ಕೃಷಿ ಹೊಂಡಕ್ಕೂ ಕೊಡುತ್ತೆ ಸಬ್ಸಿಡಿ. ಇದೇ ರೀತಿ ಕೃಷಿ ಹೊಂಡ, ಆಮೇಲೆ ಹನಿ ನೀರಾವರಿ ಮಾಡಕ್ಕೆ ಅದಕ್ಕೂ ಸಬ್ಸಿಡಿ ಇದೆ. ಅಂದ್ರೆ ಸಂಪೂರ್ಣವಾಗಿ ಸಬ್ಸಿಡಿಯನ್ನ ಕೊಟ್ಟು ಹಂತ
ಹಂತವಾಗಿ ಇವರಿಗೆ ಇದು ಮಾಡ್ತಾರೆ. ಅಂದರೆ ಈಗ ಒಂದು ಜಿಲ್ಲೆಯಲ್ಲಿ ಯೋಜನೆ ಇದ್ದರೆ ನಾನು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ತುಂಬ ಅಪ್ಲಿಕೇಶನ್ಗಳಿಗೆ ಬಂದರೆ ಅದಕ್ಕೆ ನಾವು ಲಾಟ್ರಿ ತೆಗಿತಾರೆ, ಅದರ ಮೂಲಕ ಅವರು ಅದನ್ನು ಇದು ಮಾಡ್ತಾರೆ. ಸೊ ಆವಾಗ ಆಮೇಲೆ ವರ್ಕ್ ಆರ್ಡ್ರ್ ನೋಡ್ತಾರೆ, ಫಸ್ಟ್ ಜಾಗ ನೋಡ್ತಾರೆ, ಅಲ್ಲಿ ಬೋರ್ ಇದೆಯಾ ಏನು, ಬೆಳೆಗೆ ಯೋಗ್ಯವಾದ ಪ್ರದೇಶವ ಅಂತ ನೋಡ್ತಾರೆ. ಒಂದು ವೇಳೆ ಓಕೆ ಅಂತ ಅಂದಾಗ ರೈತನಿಗೆ ವರ್ಕ್ ಆರ್ಡ್ರನ್ನು ಕೊಡ್ತಾರೆ. ವರ್ಕ್ ಆರ್ಡ್ರ್ ಕೊಟ್ಟು ಅವ್ನಿಗೆ ಯಾರು ಫ್ಯಾಬ್ರಿಕೇಟರ್ ಅಂದರೆ ಯಾರು ಮನೆ ಕಟ್ಟಲಿಕ್ಕೆ ಸಾಕಷ್ಟು ಫ್ಯಾಬ್ರಿಕೇಟರ್ಸ್ಗಳಿರ್ತಾರೆ, ಅವರು ಬಂದು ಅವರಿಗೆ ಕೊಟ್ಟಿರುವಂಥ ಹಣದ ಇದರಲ್ಲಿ ಮಾಡಿ ಕೊಡಬೇಕು. ಇದು ಯೋಜನೆ. ಅಂದರೆ ರೈತ ಒಂದು ಆಧುನಿಕ ಪದ್ಧತಿಯಲ್ಲಿ ಕಲ್ಯಾಣ ಆಗಬೇಕು, ಅವನು ಉದ್ಧಾರ ಆಗಬೇಕು, ಅವನ ಕಾಲ ಮೇಲೆ ಅವನು ನಿಲ್ಲಬೇಕು ಅನ್ನುವಂಥ ಎಷ್ಟು ಒಳ್ಳೆ ಯೋಜನೆಗಳ ಯೋಜನೆ ಗೊತ್ತಾ, ಎಷ್ಟು ಒಳ್ಳೆ ಯೋಜನೆ. ಇದರದ್ದು ಫಲ ಪಡೆದ್ರೆ ಅಲ್ಲ, ನಾನು ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ, ಎಲ್ಲ ಮುರಿದು ಬಿದ್ದಿವೆ, ಕೆಲವು ಕಡೆ ಕಂಬಗಳನ್ನ ನೆಟ್ಬಿಟ್ಟು ಸುಮ್ಮನೆ ಆಗ್ಬಿಡಿದ್ದಾರೆ. ಯಾವ ಯೋಜನೆ ಯಾವ ರೀತಿ ಬಳಕೆ ಆಗಿದೆ ರೈತನಿಗೆ ಅಂತ ಅಲ್ಲ, ಬಳಕೆ ರೈತನಿಗೆ ಆಗ್ಲಿಲ್ಲ ಭಾವನಾ. ಇಲ್ಲಿ ಫಸ್ಟ್ ನಾನು ಸ್ಟೆಪ್ ಹೇಳ್ತೀನಿ ನೋಡಿ. ಹೆಂಗ್ ಮಾಡಿದಾರೆ ಅಂದ್ರೆ, ರೈತ ಒಬ್ಬ ಇರ್ತಾನೆ, SC/ST ರೈತ ಅಂತ ತಿಳ್ಕೊಳ್ಳಿ. ಅವನ ಹತ್ರ ಪಾಪ ಒಂದು ಭೂಮಿ ಇದೆ, 1 ಎಕರೆ ಭೂಮಿ ಇದೆ ಅಂತ ತಿಳ್ಕೊಳ್ಳಿ. ಅವನ ಹತ್ರ ಹೋಗೋದು, ನೋಡಪ್ಪ ನಿನ್ ಭೂಮಿ ನನಗೆ 5 ವರ್ಷಕ್ಕೆ ಲೀಸ್ ಕೊಡು ಅಂತ ಹೇಳೋದು. ಅವ್ನು ರೈತ ಏನ್ ಮಾಡ್ತಾನೆ, ಒಂದು 30,000 ಕೊಡ್ತೀನಿ ನಿಮ್ಗೆ, 20,000 ಲೀಸ್ ಕೊಡು ತಗೊಳ್ಳೋದು. ಅವನ ಹತ್ರ ಸಿಗ್ನೇಚರ್ ಹಾಕ್ಸೋದು, ಎಲ್ಲ ಖಾಲಿ ಪೇಪರ್ಗೆ ಸಿಗ್ನೇಚರ್ ಹಾಕ್ಸೋದು. ಆಯ್ತಾ? ರೈತ ಏನು ತಿಳ್ಕೊಳ್ತಾನೆ, ನಾನು ಸುಮ್ಮನೆ ನನಗೆ ಏನು ಬೆಳೆ ಮಾಡೋಕ್ಕಾಗಲ್ಲ, ನೀರಿಲ್ಲ, ಬೋರ್ ತೆಗಿಯೋಕ್ಕೂ ಖರ್ಚಾಗುತ್ತೆ, ನಾನು ನಿಮಗೆ ಬೋರ್ ತೆಗೆದು ಕೊಡ್ತೀನಿ, ಹಾಕ್ಕೊಡ್ತೀನಿ ಅಂತ ಹೇಳ್ತಾರೆ. ಇವ್ರು ಎಲ್ಲದಕ್ಕೂ ಸಿಗ್ನೇಚರ್ ಹಾಕ್ತಾರೆ. ಇವನಿಗೆ ಗೊತ್ತೇ ಇಲ್ಲ, ಇವ್ರು ಹೋಗಿ ಇವಂದೇ ಹೆಸರಲ್ಲಿ ಕೃಷಿ ಭಾಗಕ್ಕೆ ಅಪ್ಲೈ ಮಾಡ್ತಾರೆ. ಆಮೇಲೆ ಸಹಾಯಧನವನ್ನು ಪಡಿತಾರೆ. ಆಮೇಲೆ ರೈತನಿಗೆ ಗೊತ್ತೇ ಆಗಲ್ಲ, ಎಲ್ಲಾ ಸಹಾಯಧನವನ್ನು ಕಿತ್ಕೊಂಡು ಹೋಗ್ತಾರೆ. ಅವ್ರು ಹೇಳಿದ್ರಲ್ಲ, ನಿಂಗೊಂದು ಬೋರ್ ಹಾಕ್ತೀನಿ, ನಾನು ಬೆಳೆ ಮಾಡ್ಕೊಂಡು ಹೋಗ್ತೀನಿ ಅಂತ. ಇವನ ಹೆಸರಲ್ಲಿ ನೋಟಿಸ್ ಬರುತ್ತೆ, ಅದನ್ನು ಕೂಡ ಇವರೇ ತಗೊಂಡ್ಬಿಡ್ತಾರೆ. ಆಮೇಲೆ ಇನ್ನೊಂದು ಗೊತ್ತಾ ಭಾವನಾ, ಪಾಲಿ ಹೌಸು, ಶೇಡ್ ಹೌಸು, ಕೃಷಿ ಗುಂಡಿ, ಹನಿ ನೀರಾವರಿ ಜೊತೆಗೆ 1 ವರ್ಷದ ಬೆಳೆಗೆ 4 ಲಕ್ಷ ಸಹಾಯಧನ ಕೊಡ್ತಾರೆ. ಆ ಬೆಳೆ ಬೆಳಿತಾರಲ್ಲ ಅದಕ್ಕೆ ಬೇರೆ 1 ಲಕ್ಷ 4 ಲಕ್ಷ ಕೊಡ್ತಾರೆ. 4 ರಿಂದ 4.25 ಲಕ್ಷ ಕೊಡ್ತಾರೆ. ಇಷ್ಟು ಸಹಾಯಧನ ಎಲ್ಲವನ್ನ ದೋಚಿಬಿಡ್ತಾರೆ. ಅಂದರೆ ಒಬ್ಬ ರೈತರಿಂದ 1 ಎಕರೆ ಜಮೀನಲ್ಲಿ ಪಾಲಿ ಹೌಸ್ ಮಾಡಿದ್ರೆ 40 ಲಕ್ಷವನ್ನು ದೋಚ್ತಾರೆ. ರೈತ ಆಮೇಲೆ ಹಿಂಗೆ ನೋಡ್ಕೊಂಡು ಕೂತಿರ್ಬೇಕು. ಒಬ್ಬ ರೈತನಿಂದ 1 ಲಕ್ಷ ರೂಪಾಯಿಯನ್ನ 1 ವರ್ಷಕ್ಕೆ ದೋಚ್ತಾರೆ. 1 ಎಕರೆ ಹಗಲು ದರೋಡೆ, ಇದು ಹಗಲು ದರೋಡೆ ನಿಜಕ್ಕೂ. ಈಗ ಮಂಡ್ಯದ ರೈತ ಪ್ರಭುಸ್ವಾಮಿ ಅವರು ನಮ್ಗೆ ಕರೆ ಮಾಡಿದ್ದಾರೆ. ಪ್ರಭುಸ್ವಾಮಿ ಅವರೇ, ನಿಜಕ್ಕೂ ಕೇಳಿದ್ರೆ ಶಾಕ್ ಆಗತ್ತೆ, ಒಂದು ನಿಮಿಷ ಬ್ಲಾಂಕ್ ಆಗುತ್ತೆ ವಿಜಯಲಕ್ಷ್ಮಿ. 40 ಲಕ್ಷ ರೂಪಾಯಿ ಒಬ್ಬ ರೈತನಿಂದ ಕೊಳ್ಳೆ ಹೊಡಿಲಾಗುತ್ತೆ ಕೇವಲ 1 ವರ್ಷಕ್ಕೆ. ಅಂತಹ ಎಷ್ಟು ರೈತರನ್ನ ಬಳಕೆ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯ ನಡೀತಾ ಇದೆ ಅನ್ನೋದು ನಿಜಕ್ಕೂ ಬೆಚ್ಚ ಬೀಳಿಸುವಂತಹ ವಿಷಯ. ಏನಾಗ್ತಾ ಇದೆ ಅಲ್ಲಿ ಪ್ರಭುಸ್ವಾಮಿ? ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ. ನಮ್ಮ ಕಾರ್ಯಕ್ರಮ ನಾನು ರಾತ್ರಿ ವೀಕ್ಷಣೆ ಮಾಡಿದೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಬೆಳಕಿನ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ನಮಗೆ. ಖಂಡಿತವಾಗ್ಲೂ ಈ ಸ್ಕೀಮ್ ಏನಿದೆ ಮೇಡಮ್, ಇದನ್ನ ನಿಜವಾಗ್ಲೂ ಒಂದು ದಂಧೆ ಸ್ಕೀಮ್ ಮೇಡಮ್. ಇದು ನಿಜವಾಗ್ಲೂ ಯಾವ ಭಾಗ್ಯನೂ ಅಲ್ಲ, ದಂಧೆ ಭಾಗ್ಯ ಮೇಡಮ್ ಇದು. ಖಂಡಿತವಾಗ್ಲೂ ನಮ್ಮಲ್ಲಿ ಯಾವ ಅಧಿಕಾರಿನೂ ಯಾವ ಪಂಚಾಯತಿಗಾಗ್ಲಿ ಯಾವ ಹೋಬಳಿ ಮಟ್ಟದಲ್ಲಾಗ್ಲಿ ಇದನ್ನ ತಕೊಂಡು ನಮಗ್ ತಿಳ್ಸಲ್ಲ ಮೇಡಮ್. ಅಲ್ಲಿಗೆ ಹೋದ್ರು ತಿಳ್ಸಲ್ಲ ನಮ್ಗೆ ಏನ್ ಸ್ಕೀಮ್ ಇದೆ ಅಂತ. ಹಲೋ ಹಲೋ ಪ್ರಭುಸ್ವಾಮಿ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಮೇಡಮ್, ಕೇಳ್ತಾ ಇದೆ ಮೇಡಮ್. ಇಲ್ಲಿ ನಾವು ಯಾವುದೇ ಅಧಿಕಾರಿಗಳ ಹತ್ರ ಹೋದ್ರೆ ಯಾವ ಸ್ಕೀಮ್ ಇದೆ ಅಂತ ಹೇಳೋದಿಲ್ಲ ಮೇಡಮ್ ಅವರು. ಅಲ್ಲಿ ಹೋದ ತಕ್ಷಣ ಎಲ್ಲವೂ ಸುಮ್ನೆ ಬ್ಲಾಂಕ್ ಆಗಿ ಅರ್ಜಿ ಕೊಟ್ರೆ ಅವ್ರ ವರ್ಕ್ ಆರ್ಡರ್ನ ಬಿಲ್ ಮಾಡೋ ತನಕನೂ ಅವ್ರ ವರ್ಕ್ ಆರ್ಡರ್ನ ಕೊಡಲ್ಲ ರೈತರಿಗೆ. ರೈತರಿಗೆ ಯಾವುದೇ ಕಾರಣಕ್ಕೂ ಅವರು ಬಿಲ್ ಮಾಡೋ ತನಕನೂ ಕೊಡಲ್ಲ. ಮಾಡೋ ದಿವಸ ಕೆಳವರ್ಗದ ಅಧಿಕಾರಿಗಳು ಬಂದು ಸೈನ್ ಮಾಡ್ಕೊಡ್ಬೇಕು. ರಾತ್ರಿ 5-5:30 ನಂತರ, ಸಂಜೆ 5-5:30 ನಂತರ ಇದೇ ಕೂತು DD ಆಫೀಸಿಗೆ, DD ಕೆ ರುದ್ರೇಶ್ ಏನಿದ್ದಾರೆ, ರುದ್ರೇಶ್ ಮಹಾನ್ ಲಂಚಾವತಾರ ಮೇಡಮ್. ಅವ್ರದ್ದು 3 ಲಕ್ಷ 4 ಲಕ್ಷ ಒಂದ್ ಪಾಲಿ ಹೌಸಿಗೆ. ಸಂಬಂಧಿಕರಾದ್ರೆ 3 ಲಕ್ಷ ಕೊಡ್ಬೇಕು, ಬೇರೆ ಯಾರಾದ್ರೂ ಆದ್ರೆ 4 ಲಕ್ಷ ಕೊಡ್ಬೇಕು. ಅವ್ರ ಸಂಬಂಧಿಕರು ಕೂಡ ಲಂಚ ಕೊಟ್ಟೆ ಅವ್ರ ಹತ್ರ ಪಾಲಿ ಹೌಸ್ಗಳನ್ನ ನಿರ್ಮಾಣ ಮಾಡಕ್ಕೆ ಕಾರ್ಯಾದೇಶ ಪತ್ರನ ಪಡಿಬೇಕು. ಆ ತರದ ಒಂದು ದಂಧೆ ಮಂಡ್ಯ ಜಿಲ್ಲೆಯಲ್ಲಿ. ಅವರು ಮತ್ತೆ ಹಿಂದೆ ಮುಂದೆ ಇಟ್ಕೊಂಡಿರೋಂಥವ್ರು ಎಲ್ರು ಅವ್ರು ಬೇಕಾದಂತವ್ರನ್ನ, ಯಾರು ಅವರ ಕ್ಲಾಸ್ಮೇಟ್ಸ್ ಇದ್ರು ಅವ್ರನ್ನ ಏನ್ ಕೆಳವರ್ಗದ ಅಧಿಕಾರಿ ಇದ್ದಾರೆ ಅವ್ರನ್ನ ಎಡಬಲ ಇಟ್ಕೊಂಡು ಅವ್ರು ಏನ್ ಹೇಳ್ತಾರೆ ಎಲ್ಲವೂ ಅವ್ರ ಎದುರುಗಡೆನೆ ಮಾತುಕತೆ ಎಲ್ಲ ಮುಗಿಸ್ಕೊಬೇಕು ಮೇಡಮ್. ನಾವೇ ಕಳೆದ ಒಂದ್ ತಿಂಗಳು 1.5-2 ತಿಂಗಳ ಹಿಂದೆ ಒಂದು ACB ನಲ್ಲಿ ಅವ್ರಿಗೆ ಒಂದು ಕಂಪ್ಲೇಂಟ್ ಮಾಡಿ ನೇರ ಹಣ ಕೊಡುವಂತದ್ನ ನಾವು ಇದ್ ಮಾಡಿದ್ವಿ ಮೇಡಮ್. ACB ಕಂಪ್ಲೇಂಟ್ ಮಾಡಿದ್ವಿ. ಟ್ರೈನ್ ನಂಬರ್ 5 ACB ನಲ್ಲಿ ಕಂಪ್ಲೇಂಟ್ ಮಾಡಿದ್ವಿ. ACB ಕಂಪ್ಲೇಂಟ್ ಮಾಡಿದಂತ ವ್ಯಕ್ತಿನೇ ನಾವು ಮೊನ್ನೆ 3-4 ದಿವಸದ ಹಿಂದೆ ಆಫೀಸಲ್ಲಿ ನೋಡ್ತೀವಿ ಕೆಲಸ ಮಾಡ್ತಾವ್ರ ಅವರು. ಸಂಜೆ 6 ಗಂಟೆ 7 ಗಂಟೆ ಆದ್ರೂ ಆಫೀಸ್ ಓಪನ್ ಇರ್ತದೆ ಮೇಡಮ್. ಅವ್ರು ಯಾರು ಬೆಳಿಗ್ಗೆ ಟೈಮ್ ಸಿಗಲ್ಲ. DD ಆಫೀಸ್ ಯಾವಾಗ್ಲೂ ಬೆಳಿಗ್ಗೆ ಟೈಮ್ ಕ್ಲೋಸ್ ಇರ್ತದೆ. ಬರೀ ಕಾರ್ ಇರ್ತದೆ, ಅವ್ರು ಇರಲ್ಲ. ಅವ್ರು ಇನ್ನೆಲ್ಲಿಗೋ ಡ್ರಾಪ್ ಮಾಡ್ಸ್ಕೊಂಡಿರ್ತಾರೆ, ಫೀಲ್ಡ್ ಹೋಗಿದ್ದಾರೆ ಅಂತ ಹೇಳ್ತಾರೆ.
ಅವ್ರು ಯಾವುದೇ ಕಾರಣಕ್ಕೂ ಇರಲ್ಲ. ಕೆಳವರ್ಗದ ಅಧಿಕಾರಿಗಳನ್ನ ಕೆಲಸ ಮಾಡಕ್ ಕೊಡಲ್ಲ ಅವರು. ಯಾಕೆಂದ್ರೆ ಅವ್ರು 6 ಗಂಟೆಗೆ ಬಂದು ಸೈನ್ ಹಾಕಿ ಹೋಗ್ಬೇಕು. ಅವ್ರು ಏನು ಅಂತಲೇ ಗೊತ್ತಿರಲ್ಲ, ಅವ್ರು ಸೈನ್ ಹಾಕ್ಬೇಕು. ಅವ್ರಿಗೆ ಯಾವ ಸ್ಕೀಮು ಗೊತ್ತಿಲ್ಲ. ನಮ್ ಜನರಲ್ಗೆ 50% ಮತ್ತೆ ಹಿಂದುಳಿದ ವರ್ಗದವ್ರಿಗೆ 90% ಶೇಕಡ ಏನ್ ಸ್ಕೀಮ್ ಇದೆ, ಇದನ್ನ ಫ್ಯಾಬ್ರಿಕೇಟರ್ಸ್ ಮತ್ತೆ ಡೆಪ್ಟಿ ಡೈರೆಕ್ಟರ್ ಇಬ್ರು ಮಿಂಗಲ್ ಆಗಿ ತಿಂದಾಕಿರುವಂತ ಒಂದು ದಂಧೆ ಮೇಡಮ್ ಇದು. ಮಂಡ್ಯ ಜಿಲ್ಲೆಯಲ್ಲಿ 10 ದಾಖಲೆಗಳೇ ಇದೆ ಮೇಡಮ್, ನನ್ನ ಹತ್ರನೇ ಇದೆ. ಅವರು ಸಮಯ ಬಂದ ಕೊಡಿ. ಇದು ಲೂಟಿ ಅಲ್ಲ ಪ್ರಭುಸ್ವಾಮಿ ಅವರೇ, ಇದು ದೊಡ್ಡ ಲೂಟಿ. ಒಬ್ಬ ರೈತನನ್ನ ಬಳಸ್ಕೊಂಡು ಲಕ್ಷಾಂತರ ರೂಪಾಯಿ ನುಂಗಲಾಗ್ತಾ ಇದೆ. ಆದ್ರೆ ರೈತ ಸಾಲದಲ್ಲಿ ಮುಳುಗ್ ಹೋಗಿ ಆತ್ಮಹತ್ಯೆ ದಾರಿ ಒಂದ್ ಕಡೆ ಹಿಡಿತಾ ಇದ್ದಾನೆ, ಸಾಲದಲ್ಲಿ ಮುಳುಗ್ ಹೋಗ್ತಾ ಇದ್ದಾನೆ. ಈ ಅಧಿಕಾರಿಗಳು ನೋಡಿದ್ರೆ ಸರ್ಕಾರದ ಯೋಜನೆ ನಿಜಕ್ಕೂ ಹೊಟ್ಟೆ ಉರಿಯತ್ರಿ, ಏನಾಗ್ತಾ ಇದೆ ರಾಜ್ಯದಲ್ಲಿ ಅನ್ಬಿಟ್ಟು ಕೃಷಿ ಭಾಗ್ಯ ಯೋಜನೆ ಈ ಮಟ್ಟಕ್ಕೆ ಹದಗೆಟ್ಟಿದೆ ಅಂತ. ಖಂಡಿತ ಮೇಡಮ್, ಇದೊಂದು ಒಳ್ಳೆ ಕಾರ್ಯಕ್ರಮ. ಒಬ್ಬ ರೈತನಿಗೆ 20 ಗುಂಟೆ ಅಂದ್ರೆ ಅರ್ಧ ಎಕರೆ ಪಾಲಿ ಹೌಸ್ ನಿರ್ಮಾಣ ಮಾಡಿದ್ರೆ ಅದು ಹೊರಗಡೆ 10 ಎಕರೆ ಜಮೀನಿಗೆ ಸಮಾನ. ಅದು ಈ ಕಾರ್ಯಕ್ರಮನ ಖಂಡಿತವಾಗ್ಲೂ ನಾವು ಜನಕ್ಕೆ ಮುಟ್ಟಿಸಿ ಇದನ್ನೆಲ್ಲ ಬೆಳೀರಿ, ನೀವು ಈ ತರ ಬೆಳೆಗಳನ್ನ ಬೆಳೀರಿ. ಇಷ್ಟು ದೊಡ್ಡ ಮಟ್ಟಕ್ಕೆ ಲೂಟಿ ಆಗ್ತಾ ಇದ್ರು ಯಾರ ಗಮನಕ್ಕೂ ಬರ್ತಾ ಇಲ್ವಾ ಪ್ರಭುಸ್ವಾಮಿ? 40 ಲಕ್ಷ ರೂಪಾಯಿ ಕೊಳ್ಳೆ ಹೊಡಿತಾರೆ ಒಬ್ಬ ರೈತನನ್ನ ಬಳಸ್ಕೊಂಡು. ಒಂದು ವರ್ಷಕ್ಕೆ 40 ಲಕ್ಷ ರೂಪಾಯಿ. ಅಂತಹ ಎಷ್ಟು ರೈತನ ಬರಡು ಭೂಮಿಗಳನ್ನ ಇವರು ಹೊಟ್ಟೆಗೆ ಹಾಕೊಂಡಿದ್ದಾರೆ. ಆ ಬರಡು ಭೂಮಿಗಳನ್ನ ಬಳಸ್ಕೊಂಡು ಅಥವಾ ಬೆಳೀದೇ ಇರುವಂತಹ ಭೂಮಿ ಬಳಸ್ಕೊಂಡು ಇವ್ರು ಎಷ್ಟು ಕೋಟಿ ನುಂಗ್ತಾ ಇದಾರೆ ಹಾಗಾದ್ರೆ? ಖಂಡಿತ ಮೇಡಮ್, ಎಲ್ರು ಅವ್ರು ಯಾರು ಕೈಗೆ ಸಿಗಲ್ಲ ಮೇಡಮ್. ಡೇ ಟೈಮ್ ಅಲ್ಲಿ ಯಾರಿಗೂ ಅವ್ರಿಗೆ ಯಾಕೆ ಅನುದಾನ ಸಿಗಲ್ಲ, ಯಾಕೆ ರೈತನಿಗೆ ಈ ಸ್ಕೀಮ್ ಗೊತ್ತಾಗಲ್ಲ ಅಂದ್ರೆ ಅವ್ರ ಟೈಮಿಗೆ ಇವ್ರು ಯಾರು ಸಿಗಲ್ಲ. ಲಂಚ್ ಅವ್ರಿಗೆ ಬಂದು 10 ನಿಮಿಷ ಏನೋ ಬಂದು ಇದ್ದು ಹೋಗ್ತಾರೆ, ಫೀಲ್ಡ್ ಹೋಗಿದ್ದಾರೆ ಅಂತ ಹೇಳ್ತಾರೆ. ಇವ್ರು ಎಲ್ಲರಿಗೂ ಮುಂಚೆನೆ ಅಂದ್ರೆ ಇವ್ರು ಸ್ಕೀಮ್ ಬಂತು, ಫಂಡ್ ಬಂತು ಅಂದ್ರೆ ಇವ್ರು ಎಲ್ಲರಿಗೂ ಮೊದಲೇ ಕಾರ್ಯಾದೇಶ ಪತ್ರಗಳನ್ನ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಇಂತಿಂತವ್ರಿಗೆ ಇಷ್ಟೇ ಪಾಲಿ ಹೌಸ್ಗೆ ಇಷ್ಟು ಜನಕ್ಕೆ ನಾವು ಕೊಟ್ಕೋಬೇಕು ಅಂತ ಹೇಳಿ. 6 ರೈತರು ಅರ್ಜಿ ಹಾಕ್ತಾರೆ. ಒರಿಜಿನಲಿ ಪಾಲಿ ಹೌಸ್ ಮಾಡಕ್ ಇಂಟ್ರೆಸ್ಟ್ ಇರ್ತದೆ, ಅವ್ರಿಗೆ ಈ ಕಾರ್ಯಕ್ರಮ ನಿಜವಾಗ್ಲೂ ಸಿಗ್ತಾ ಇಲ್ಲ. ಅಲ್ಲ, ನನಗೆ ಇನ್ನೊಂದು ಪ್ರಶ್ನೆ. ಈ ಪಾಲಿ ಹೌಸ್ ಮತ್ತೆ ಈ ಯೋಜನೆ ಬಗ್ಗೆ ಅಟ್ಲೀಸ್ಟ್ ಒಂದು 50% ರೈತರಿಗೆ ಗೊತ್ತಿದೆಯಾ? ಅಟ್ಲೀಸ್ಟ್ ಇಂತಹ ಒಂದು ಯೋಜನೆ ಇದೆ ಅಂತ 5% ಗೊತ್ತಿಲ್ಲ ಮೇಡಮ್. ನಾನು ಕುಮಾರಿ ಮಲ್ಲಾಜಮ್ಮನ ಊರ್ನವರು, ಕುಮಾರಿ ಮಲ್ಲಾಜಮ್ಮ ಅಂತ ಹೇಳಿ ಕಾಂಗ್ರೆಸ್ ನಲ್ಲಿ ಮಾಜಿ MLA ಇದ್ರು. ಅವರಿಗೆ ನಾನು ಈ ತರದ್ದೊಂದು ಸ್ಕೀಮ್ ಇದೆ ಅಂತ ಹೇಳಿ ನಾನೇ 2 ಪಾಲಿ ಹೌಸ್ ನಿರ್ಮಾಣ ಮಾಡ್ಕೊಟ್ಟಿದ್ದೀನಿ ಅವರಿಗೆ. ಅಂದ್ರೆ ಒಬ್ಬ ಮಾಜಿ ಶಾಸಕಿಗೂ ಈ ಸ್ಕೀಮ್ ಬಗ್ಗೆ ಗೊತ್ತಿಲ್ಲ ಅಂತ ಆಯ್ತು? ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ನಾವೇ ಹೋಗಿ ಅರ್ಜಿ ಹಾಕ್ಸಿ 2 ಪಾಲಿ ಹೌಸ್ ನ ನಿರ್ಮಾಣ ಮಾಡಕ್ ಕೊಟ್ಟು ಮಾಡಿಸಿ ಅವರು ಈಗ ಇಂಗ್ಲಿಷ್ ಕುಕ್ಕುಂಬರ್ ಬೆಳೀತಿದ್ದಾರೆ. ಆಪ್ಕಾಮ್ಸ್ಗೆ ಪ್ರತಿನಿತ್ಯ ಕೊಡ್ತಿದ್ದಾರೆ. ಪ್ರತಿನಿತ್ಯದ ಸಂಪಾದನೆ ಅವ್ರದ್ದು 20ರಿಂದ 25 ಸಾವಿರ ರೂಪಾಯಿ ಆಪ್ಕಾಮ್ಸ್ ಇಂದ ಬಿಲ್ ತಗೊಂತಿದ್ದಾರೆ ಮೇಡಮ್ ಅವರು. ಪ್ರಭು ಅವರೇ, ಹಾಗಾದ್ರೆ ನನಗಿಲ್ಲಿ ಒಂದು ಸಂಶಯ ಮೂಡ್ತಿರೋದು, ಈ ಅಧಿಕಾರಿಗಳು ಇವರೆಲ್ಲ ಸೇರ್ಕೊಂಡಿದ್ದಾರೆ ಒಂದು ಗುಪ್ತವಾಗಿ, ಅಂದ್ರೆ ರೈತರಿಗೆ ಗೊತ್ತಾಗ್ಬಿಟ್ರೆ ಎಲ್ಲಿ ಬಂದು ಕೇಳ್ತಾರೆ, ಇದರ ನಿಯಮ ಗೊತ್ತಾದ್ರೆ ಎಲ್ಲಿ ಇವರ ಮೇಲೆ ಇದ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇವರನ್ನು ರಹಸ್ಯವಾಗಿ ಇಟ್ಟಿದ್ದಾರೆ ಏನು? ಹೌದು ಮೇಡಮ್, 100% ಸತ್ಯ ಮೇಡಮ್. ಇದು ಯಾರಿಗೂ ಹೇಳಲ್ಲ ಅವರು. ಯಾರಿಗೂ ಈ ಕಾರ್ಯಕ್ರಮ ಇದೆ ಅಂತ ಯಾರಿಗೂ ಒಬ್ರು ಹೇಳಲ್ಲ. ಮತ್ಯಾರಿಗೆ ಭಾಗ್ಯ ಇದು? ಮತ್ಯಾರಿಗೆ ಕೃಷಿ ಭಾಗ್ಯ? ಇವ್ರು ಯಾಕೆ ಹೋರ್ಡಿಂಗ್ ಹಾಕೊಂಡು? ಇದು ಭಾಗ್ಯದ ಹೆಸರು ಬದಲಾದ್ರೆ ಸಾಕು ಮೇಡಮ್. ಇದು ಖಂಡಿತವಾಗ್ಲೂ ಅಧಿಕಾರಿಗಳ ಭಾಗ್ಯ, ರೈತರ ಭಾಗ್ಯ ಅಂತೂ ಅಲ್ವೇ ಅಲ್ಲ. ಖಂಡಿತವಾಗ್ಲೂ ಅಲ್ಲ. ಯಾರು ಈಗ ಪಾಲಿ ಹೌಸ್ ನಿರ್ಮಾಣ ಮಾಡಿದ್ದಾರೆ ಮೇಡಮ್, ಪ್ರತಿ ಒಬ್ಬರನ್ನ ಇದು ರಿಯಾಲಿಟಿ ಚೆಕ್ ಆಗ್ಲಿ ಮೇಡಮ್, ಮತ್ತೊಮ್ಮೆ ಆಗ್ಲಿ, ಯಾರು ಅಲ್ಲಿ ರೈತರು ಅಲ್ಲ. ಅವ್ರು ಬೆಂಗಳೂರಲ್ಲೆಲ್ಲೋ ವಾಸ ಮಾಡ್ತಾ ಇರ್ತಾರೆ. ನೀವು ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರ ಅಂತ ಹೇಳಿ ಕೇಳ್ಕೊಂತಾರೆ. ಅವ್ರ ಹತ್ರ ಅರ್ಜಿ ಹಾಕ್ಸ್ತಾರೆ. ಇವರು ಯಾರೋ ಗೊತ್ತಿರೋ ಫ್ಯಾಬ್ರಿಕೇಟರ್ ಹತ್ರ ಅರ್ಧ ಅಮೌಂಟಿಗೆ ಅಂದ್ರೆ 1 ಎಕರೆಗೆ 30 ಲಕ್ಷ ಏನ್ ಡ್ರಾ ಮಾಡ್ತಾರೆ, ಅದರಲ್ಲಿ ಅರ್ಧ ಅಮೌಂಟಿಗೆ ಪಾಲಿ ಹೌಸ್ ನ ನಿರ್ಮಾಣ ಮಾಡಿಸ್ತಾರೆ. ಬೆಳೆಗೆ ಬರುವಂತ 4.5 ಲಕ್ಷ ರೂಪಾಯಿನ ಇವರೇ ತಿಂದಾಕ್ತಾರೆ. ಬೆಳೆಗೆ ಅಂತೇಳಿ ಅನುದಾನ ಕೊಡ್ತೇವೆ ಮೇಡಮ್, ಬೆಳೆ ಬೆಳೀರಿ ಅಂತೇಳಿ. ಪ್ರಭುರೇ, ನಾನು ಈಗ ಒಂದು ಪ್ರಶ್ನೆ. ಮಂಡ್ಯದ ರೈತರು ತುಂಬಾ ಸ್ಟ್ರಾಂಗ್. ಮಂಡ್ಯದ ರೈತರು ಯಾವಾಗ್ಲೂ ಕೂಡ ರೈತರ ಒಂದು ಅನ್ಯಾಯ ಆದಾಗ ಅದರ ಒಂದು ತಕ್ಷಣ ಬೀದಿಗಿಳಿದು ಹೋರಾಟ ಮಾಡುವವರು ಅನ್ನುವಂಥ ಮಾತು ಕೇಳಿದೆ. ಆದ್ರೆ ನಾನು ಕೂಡ ಮಂಡ್ಯಕ್ಕೆ ಬಂದಾಗ ನನಗೆ ಆಶ್ಚರ್ಯ ಆಯ್ತು. ಇಷ್ಟೊಂದು ದೊಡ್ಡ ಹಗರಣ ಆಗಿದ್ರು ಕೂಡ ಒಬ್ರು ಕೂಡ, ಅಂದ್ರೆ ಆಮೇಲೆ ಇನ್ನೊಂದು ನಮ್ಗೆ ಖುಷಿ ಕೊಡುವಂತ ವಿಚಾರ, ನಿಮ್ಮ ಜಿಲ್ಲೆಯವರೇ ಒಬ್ಬ ರೈತ ನಾಯಕ, ಒಬ್ಬ ಶಾಸಕನಾಗಿ ಆಯ್ಕೆ ಆಗಿರುವಂತವರು, ಅಂತವರಿಗೂ ಗೊತ್ತಾಗಿಲ್ವಾ ಈ ಹಗರಣ? ದಯವಿಟ್ಟು ಅವಕಾಶ ಕೊಡಿ. ಶಾಸಕರು, ನಮ್ಮ ಜಿಲ್ಲೆಯ ರೈತ ನಾಯಕರು, ಪುಟ್ಟಣ್ಣಯ್ಯನವರು, ಅವ್ರ ಗ್ರಾಮದಲ್ಲಿ ಎಷ್ಟು ಪಾಲಿ ಹೌಸ್ ಇದೆ, ಅವ್ರು ಯಾವ್ದಾರ ಒಬ್ರು ರೈತರಿಗೆ ಪಾಲಿ ಹೌಸ್ ಮಾಡಿಸಿದಾರ, ಅವ್ರಿಗೆ ಕೊಡ್ಸಿ. ಅವರಾದ್ರೂ ನಿಂತ್ಕೊಂಡು ಮಾಡಿಸಿ. ಈ ಕಾರ್ಯಕ್ರಮ ರೈತರಿಗಿದೆ ಅಂತ ಹೇಳಿ ಕೊಡ್ಸಿದ್ರೆ ಯಾವೊಬ್ಬ ರೈತನು ಇವತ್ತು ಮೇಡಮ್ ನಮ್ಮಲ್ಲಿ ರೈತರು 2.5 ರೂಪಾಯಿ ಕಬ್ಬಿನ ಬೆಲೆಗೆ ಕೆಜಿ 2.5 ರೂಪಾಯಿ 1 ಕೆಜಿ ಕಬ್ಬು ಬೆಳೆದ್ರೆ ಮೇಡಮ್ ನಾವು ಅದಕ್ಕೆ ₹1.80 ಸಾಲ ಮಾಡಿ ನಾವು ಸಾಲ ಮಾಡ್ಕೊಂಡು ಅದಕ್ಕೆ ಬಡ್ಡಿ ಕಟ್ಟಿ ₹2.30 ಆಗುತ್ತೆ ಮೇಡಮ್. ಇನ್ನು 20 ಪೈಸಕ್ಕೆ 3 ವರ್ಷ ಪೇಮೆಂಟ್ ತಗೊಳ್ದೇನೆ ಸಾಯ್ತಾ ಇದ್ದಾವೆ ಮೇಡಮ್ ನೇಣಾಕೊಂಡು. ಅದೇ ಬೇರೆ ತರಕಾರಿ ಬೆಳೆಗಳನ್ನ, ಈ ಪಾಲಿ ಹೌಸ್ ಅಂಡರ್ಲಿ ಬೆಳೆಯಂತ ಬೆಳೆಗಳನ್ನ, ತರಕಾರಿ ಏನ್ ತೋಟಗಾರಿಕಾ ಬೆಳೆಗಳನ್ನ ಬೆಳೀರಿ. ₹20 ₹25 1 ಕೆಜಿ ಇದೆ. ಬೆಳಿಲಿಕ್ಕೆ
25% ಖರ್ಚಾಗಿದೆ ಅಂದ್ರೆ 5 ರೂಪಾಯಿ ಖರ್ಚಾಗುತ್ತೆ, 15 ರೂಪಾಯಿ ಲಾಭ ಇದೆ. ತಿಳಿಸಿ ಹೇಳ್ತಾ ಇಲ್ಲ ಮೇಡಮ್ ಯಾವೊಬ್ಬ ರೈತ. ತಿಳಿಸಿ ಹೇಳೋದಿಲ್ಲಿ ಇಲ್ಲಿ ಹಗಲು ದರೋಡೆ ಆಗ್ತಾ ಇದೆ. ಧನ್ಯವಾದ ಪ್ರಭುಸ್ವಾಮಿ ಅವರೇ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ವೀಕ್ಷಕರೇ, 1 ಲಕ್ಷ ರೂಪಾಯಿಗೆ 50,000 ರೂಪಾಯಿಗೆ 2 ಲಕ್ಷ ರೂಪಾಯಿಗೆ ನೇಣ ಹಾಕೊಳ್ತಾ ಇದ್ದಾರೆ ರೈತರು, ಜೀವ ಬಿಡ್ತಾ ಇದ್ದಾರೆ. ಅಯ್ಯೋ ನಂದು ಸಾಲ ಆಗೋಗಿದೆ, ನನ್ನ ಮನೆ ಕಾಪಾಡಕ್ ಆಗ್ತಾ ಇಲ್ಲ, ನಾನು ಸಾಲ ತೀರ್ಸಕ್ ಆಗ್ತಾ ಇಲ್ಲ, ಬ್ಯಾಂಕ್ನವರು ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ ಅಂತ ನೇಣ ಹಾಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪಾಲಿ ಹೌಸ್ ನ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ, ಇನ್ಫಾರ್ಮೇಶನ್ 5% ಗೊತ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಎಲ್ಲಿಗೆ ಬಂತು ನಮ್ಮ ಅಧಿಕಾರಿಗಳ ಲಂಚ ಬಾಕತನ, ಎಲ್ಲಿಗೆ ಬಂತು ಈ ಭ್ರಷ್ಟಾಚಾರಿಗಳ ವಿಕೃತತನ? 1 ವರ್ಷಕ್ಕೆ 40 ಲಕ್ಷ ರೂಪಾಯಿ ಹೊಟ್ಟೆಗೆ ಹಾಕೋತಾ ಇದ್ದಾರೆ. ಒಬ್ಬ ರೈತನಿಂದ 40 ಲಕ್ಷ ರೂಪಾಯಿ ನೆರಳು ಮನೆ ನಿರ್ಮಾಣ ಮಾಡಿ ಹೊಟ್ಟೆಗೆ ಹಾಕೊಳ್ತಾ ಇದ್ದಾರೆ. ಕಣ್ಣಿದ್ದು ಕುರುಡಾಗಿದೆಯಾ ಈ ಸರ್ಕಾರ? ನಿಜಕ್ಕೂ ಆಶ್ಚರ್ಯ ಹಾಗೂ ಆಘಾತ ಮೂಡಿಸುವಂತಹ ಸ್ಟೋರಿ.